ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕೆಗೆ ಸ್ವಾಗತ. ನಾನು ಶ್ರೀನಿವಾಸ ಮೂರ್ತಿ ಎಂ, ಕನ್ನಡ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ. ಇಂದಿನ ಅಧಿವೇಶನದಲ್ಲಿ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ BA 4ನೇ ಸೆಮಿಸ್ಟರ್ಗೆ ಪಠ್ಯವಾಗಿರುವ ವ್ಯಕ್ತಿ ವಿಶಿಷ್ಟ ಚಿಂತನಧಾರೆ ಭಾಗ 2ರಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಶಂಭಾ ಜೋಶಿಯವರ ಒಂದು ಯಕ್ಷ ಪ್ರಶ್ನೆ ಎಂಬ ಪಾಠದ ಮುಂದುವರೆದ ಭಾಗವನ್ನು ವಿಶ್ಲೇಷಣೆ ಮಾಡೋಣ. ಇಂದಿನ ಅಧಿವೇಶನದಲ್ಲಿ ನಾವು ಅಖಿಲ ಭಾರತೀಯ ರಾಷ್ಟ್ರೀಯ ಮಹಾಸಭಾ ಎಂಬ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ವಿ. ಆ ಅಖಿಲ ಭಾರತ ರಾಷ್ಟ್ರೀಯ ಮಹಾಸಭೆ ಎನ್ನುವಂತಹದ್ದು ಎಲ್ಲ ಹಿಂದೂಗಳ ಒಂದು ಸಭೆ ಅಂತಕ್ಕಂಥ ಒಂದು ಅನುಮಾನ ಶುರುವಾಗಿ ಅದು ಬರೀ ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಶುರುವಾಗಿ ಆ ಒಂದು ಸಭೆಯಿಂದ ಮುಸಲ್ಮಾನರು ಹೊರ ನಡೆಯುವಂತಹ ಒಂದು ಆಟವನ್ನು, ಒಂದು ಕೂಟವನ್ನು ಬ್ರಿಟಿಷರು ಮಾಡುತ್ತಾರೆ. ಆವಾಗ ರಾಷ್ಟ್ರೀಯ ಐಕ್ಯತೆ ಅಂತಕ್ಕಂಥದ್ದು ಬಿದ್ದೋಗ್ತದೆ. ಇದನ್ನು ಮನಗಂಡಂತಹ ಕೆಲವು ಸನಾತನವಾದಿ ಶ್ರದ್ಧಾವಂತರು, ರಾಷ್ಟ್ರಾಭಿಮಾನಿಗಳು ಆಗಿರ್ತಕ್ಕಂತಹ ಮದನ ಮೋಹನ ಮಾಲವಿ ಅಂತಕ್ಕಂಥ ಸನಾತನ ಶ್ರದ್ಧಾವಂತರು ಆ ಅಪವಾದವನ್ನು ಹೋಗಲಾಡಿಸ್ಲಿಕ್ಕೆ ಅಖಿಲ ಭಾರತ ಹಿಂದೂ ಮಹಾಸಭಾ ಅಂತಕ್ಕಂಥ ಮತ್ತೊಂದು ಸಂಘಟನೆಯನ್ನು ನಿರ್ಮಾಣ ಮಾಡಿ ಕಾಂಗ್ರೆಸ್ ಮೇಲೆ ಮುಸ್ಲಿಮರಿಗೆ ಇದ್ದಂತಹ ಒಂದು ಅಪವಾದದಿಂದ ಅದನ್ನು ಬೇರೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಭಾರತೀಯ ಧರ್ಮ ಪಂಥಗಳಿದಾವಲ್ಲ, ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಬಹುಧರ್ಮಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ, ಬಹು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಹಾಗೆಯೇ ಬಹು ಸಂಪ್ರದಾಯಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ರಾಷ್ಟ್ರೀಯ ಐಕ್ಯತೆ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಇವರು ಬೇರೆ ಬೇರೆ ಕಾರಣಗಳಿಗೆ ತಮ್ಮನ್ನು ತಾವೇ ಶ್ರೇಷ್ಠ ಹಾಗೆ ಅಂತ ಭಾವಿಸ್ಕೊಳ್ತಿದ್ರು. ಅಂಥ ಸಂದರ್ಭದಲ್ಲಿ ಮುಸ್ಲಿಮರು ಹೊರಗೆ ಬಂದರು, ಅದನ್ನು ಮನಗೊಂಡು ಹಿಂದೂ ಮಹಾಸಭಾ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆದಮೇಲೂ ಕೂಡ ಬೌದ್ಧ ಮತ್ತು ಸಿಖ್ರು ಇವರಲ್ಲಿದ್ದಂಥ ಸಾಮ್ಯ ಏನಪ್ಪ ಅಂತಂದರೆ, ಇಬ್ಬರು ಕೂಡ ಪರಲೋಕದ ಒಂದು ವಾದವನ್ನು ಒಪ್ತಿದ್ರು. ಇಬ್ಬರು ಪರಲೋಕವಾದಿಗಳೇ, ಜೊತೆಗೆ ಮೋಕ್ಷಕಾಮಿಗಳೇ ಆಗಿದ್ರು. ಅಷ್ಟಾಗಿಯೂ ಕೂಡ ಈ ಮನುಪ್ರಣೀತ ಹಿಂದೂ ಧರ್ಮದ ಬ್ರಾಹ್ಮಣರು ಇವರನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಜೈನ ಮತ್ತು ಬೌದ್ಧರನ್ನು, ಜೈನ ಬೌದ್ಧರು ಪರಲೋಕವಾದಿಗಳಾಗಿರ್ಬೋದು, ಮೋಕ್ಷಕಾಮಿಗಳೇ ಆಗಿರ್ಬೋದು, ಆದರೆ ಇವರು ಕೇವಲಿಗಳು, ನಿರ್ವಾಣ ಪಡೆದವರು ಎಂಬಂತಹ ಒಂದು ಸಂಕೇತ ಭೇದವು ಇವರೊಳಗೆ ಶುರುವಾಗ್ತದೆ. ಅದಕ್ಕೆ ಅವರು ಕೊಡ್ತಕ್ಕಂಥ ಕಾರಣ ಏನು? ಈ ಜೈನ ಮತ್ತು ಬೌದ್ಧರು ಶಂಕರನನ್ನು ದ್ವೇಷಿಸ್ತಾರೆ ಅಥವಾ ಅಪಹಾಸ್ಯ ಮಾಡ್ತಾರೆ, ಶಂಕರನು ಒಬ್ಬ ಹಸುರ ಅಂತಾರೆ, ಜೊತೆಗೆ ಸಂಕರ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅಂತಕ್ಕಂಥ ಕಾರಣದಿಂದ ಅವ್ರ ಮೇಲೆ ಅಪವಾದಗಳನ್ನು ಹೊರಿಸ್ತಾರೆ. ಆಗ ಈ ಜೈನ ಮತ್ತು ಬೌದ್ಧರು ಕೂಡ ಆ ಒಂದು ಐಕ್ಯತೆಯಿಂದ ದೂರ ಸರಿತಾರೆ. ದೂರ ಸರಿದಾಗ ಇದೊಂದು ರೀತಿಯಾಗಿರ್ತಕ್ಕಂಥ ದೇವರ ಅಸ್ತಿತ್ವವನ್ನು
ಒಪ್ಪುವ ಎಲ್ಲ ಸಂಪ್ರದಾಯವು ಏನಪ್ಪ ಅಂತಂದರೆ ಇದು ಆ ಚಾಕಚಕ್ಯತೆ ಆತ್ಮವಂಚನೆಯ ಒಂದು ಸ್ವರೂಪದ್ದೇ. ಮತ್ತು ಗುರುವನ್ನು ಹೆಚ್ಚು ನಂಬೋರು, ಗುರುವನ್ನು ದೇವರು ಅಂತ ಭಾವಿಸ್ತಿದ್ರು. ತನಗಿಂತ ಕಿರಿಯನಿಲ್ಲ, ಗುರುವಿಗಿಂತ ಹಿರಿಯನಿಲ್ಲ ಅಂತಕ್ಕಂಥ ಒಂದು ವಾದ. ಈ ಗುರುವಿನ ಸ್ಥಾನವನ್ನು ಯಾರು ಕೊಟ್ಕೊಂಡಿದ್ರು? ವೇದ ಪುರಾಣಗಳು ಗೊತ್ತಿರ್ತಕ್ಕಂಥವ್ರು, ಅದು ಮತ್ತೆ ಬ್ರಾಹ್ಮಣ ವರ್ಗದವರೇ ಅಂತಕ್ಕಂಥದ್ದು ಸಾಬೀತಾಗ್ತಾ ಇತ್ತು. ಕೆಲವೊಮ್ಮೆ ಅವರು ಹೇಳಿರ್ತಕ್ಕಂಥ ವಿಚಾರಗಳು ನಡೆದಿಲ್ಲ ಅಂತ ಹಾಗೆ ಅಂತಂದಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ತಾನು ಹೇಳದೇ ಇರೋಂಥದ್ದು ಫಲಿಸದೇ ಇರುವಾಗ ದೇವರು ಅಂತಕ್ಕಂಥ ಒಂದು ನೆಪವನ್ನು ಅವ್ರು ಕೊಡ್ತಾ ಇದ್ರು. ಮೊದಲೇ ಬ್ರಿಟಿಷರಿಗೆ ಹಿಂದೂ ಧರ್ಮ ಅಥವಾ ಹಿಂದೂ ಧಾರ್ಮಿಕರು ಅಥವಾ ಹಿಂದೂಗಳು ಅಂತಕ್ಕಂಥವ್ರು ತಮ್ಮ ಕೈಗೆ ಸಿಕ್ಕಿರ್ತಕ್ಕಂಥ ಒಂದು ಅನಾಥ ಶಿಶುಗಳು ಅಂತಕ್ಕ ರೀತಿಯಲ್ಲಿ ಭಾವಿಸ್ಕೊಂಡಿರ್ತಾರೆ. ಯಾಕೆಂತಂದರೆ ಅವರಿಗೆ ಒಂದು ಪರಂಪರೆಯ ನೆಲೆ ಗೊತ್ತಿಲ್ಲ, ಒಂದು ಸಂಪ್ರದಾಯದ ನೆಲೆ ಗೊತ್ತಿಲ್ಲ. ಇವೆಲ್ಲವೂ ಕೂಡ ತಮ್ಮ ಆಡಳಿತದ ಜೀವಿತಾವಧಿಯನ್ನು ಅವರು ಹೆಚ್ಚಿಸ್ಕೊಳ್ಳೋದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಆಟಗಳನ್ನು ಹಾಡ್ತಾನೇ ಇರ್ತಾರೆ. ಹಿಂದೂಗಳೆಂಬವರು ಬ್ರಾಹ್ಮಣ ಪರಂಪರೆಯಿಂದ ತುಂಬ ಭಿನ್ನವಾಗಿರ್ತಕ್ಕಂಥವರು. ಅದನ್ನು ಹರಿತಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಹಿಂದೂಗಳು ಅಂತಕ್ಕಂಥದ್ದು ಯಾರು ನೀವೇ ಹೇಳ್ರಪ್ಪ ಅಂತೇಳಿ ಧರ್ಮ ಸಂಕಟದಲ್ಲಿ ಅವನು ಸಿಕ್ಕಿಸ್ತಾನೆ. ಆವಾಗ ಏನಾಗ್ತದೆ ಅಂದರೆ, ಅವರು ಕೊಡ್ತಕ್ಕಂಥ ಉತ್ತರಗಳಿಗೆ ಅದು ಸಮರ್ಪಕವಾಗಿರೋದ ಕಾರಣ ಸಿಖ್ಖರು ಕೂಡ ಈ ಹಿಂದೂಗಳ ಒಂದು ಇದರಿಂದ ಕೂಟದಿಂದ ಬೇರ್ಪಡ್ತಾರೆ. ಅಲ್ಲಿಗೆ ಬ್ರಿಟಿಷರ ತಂತ್ರ ಹಂತವಾಗಿ ಹಿಂದೂಗಳಿಂದ ಎಲ್ಲರನ್ನು ಕೂಡ ದೂರ ಮಾಡ್ತಾ ಬರ್ತಾರೆ. ಮೊದಲು ಮುಸಲ್ಮಾನರು, ನಂತರ ಬೌದ್ಧ ಜೈನರು, ಆಮೇಲೆ ಸಿಖ್ಖರು. ಈಗ ಅವರಿಗೆ ಇಡೀ ಭಾರತ ದೇಶದಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಬಹಳ ಸುಲಭ ಆಗ್ತದೆ. ಈ ಹೊರಗೆ ಹೋಗಿರ್ತಕ್ಕಂಥವ್ರು ಮತ್ತೆಂದೂ ಕೂಡ ಇವರ ಜೊತೆ ಬಂದು ಕೂಡಬಾರ್ದು, ಸೇರಬಾರ್ದು, ಸಂಘಟಿತರಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ಅಂತಂದರೆ, ಇದೇ ಸಂದರ್ಭವನ್ನು ಬಳಸ್ಕೊಂಡಿರ್ತಕ್ಕಂಥ ಬ್ರಿಟಿಷರು ಮತ್ತೆ ತಮ್ಮ ಆಡಳಿತವನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ಬೇಕು, ಸುದೀರ್ಘವಾಗಿರ್ತಕ್ಕಂಥ ಆಡಳಿತವನ್ನು ಭಾರತದಂತಹ ಖಂಡದಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ವೇದ ಮಾನ್ಯವಿದ್ದವರು ಮಾತ್ರವೇ ಹಿಂದೂಗಳು ಅಂತಕ್ಕಂಥದ್ದು ಹೇಳಿದ್ದಕ್ಕೇನೆ ಸಿಖ್ಖರು ಹೊರಟರು. ಆ ಸಮಯದಲ್ಲಿ ನಮ್ಮನಿಗೆ ಆಡಳಿತ ಒಂದು ನಡೆಸ್ತಾ ಇದ್ದಂಥವನು ವಾರನ್ ಹೇಸ್ಟಿಂಗ್ಸ್. ಈ ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು ಅಷ್ಟೊತ್ತಿಗಾಗಲೇ ಭಾರತದ ಒಂದು ಸಮಗ್ರ ಪರಿಚಯವನ್ನು ತಕ್ಕ ಮಟ್ಟಿಗೆ ಮಾಡಿಕೊಂಡಿರ್ತಾರೆ. ಆವಾಗ ಬ್ರಿಟಿಷ್ ಕೋರ್ಟ್ಗಳಲ್ಲಿ ಅವನು ಡೈಜೆಸ್ಟ್ ಆಫ್ ಹಿಂದೂ ಲಾ ಅಂತಕ್ಕಂಥ ಒಂದು ಕಟ್ಟಳೆ ಗ್ರಂಥವನ್ನು ಮೊದಲ ಬಾರಿಗೆ ರೂಢಿಗೆ ತರ್ತಾರೆ 1772ರಲ್ಲಿ. ಆ ತಂದಂತಹ ಯೋಗ ಆಶ್ಚರ್ಯಕರವಾಗಿರುತ್ತದೆ. ಇದು ವಾರನ್ ಹೇಸ್ಟಿಂಗ್ಸ್ನ ಒಂದು ಅಚ್ಚರಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ. ಜೊತೆಗೆ ಸ್ವತಃ ವಾರನ್ ಹೇಸ್ಟಿಂಗ್ಸು ಭಗವದ್ಗೀತೆಯನ್ನು ಮೆಚ್ಚಿ ತಾನು ಅದನ್ನು ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿದ್ದಾದ್ಮೇಲೆ ಏನು ಮಾಡ್ತಾನೆ ಅಂದರೆ, ತಾನು ರಚನೆ ಮಾಡ್ತಕ್ಕಂಥ ಹಿಂದೂ ಲಾ ಗ್ರಂಥಗಳಿಗೆ ಆ ಕಟ್ಟಳೆಗಳಿಗೆ ಹಿಂದೂ ಅಂತಕ್ಕಂಥ ಹೆಸರನ್ನೇ ನಾಮಕರಣ ಮಾಡ್ತಾನೆ. ಆವಾಗ ಈ ಜಾತಿ ಜನಾಂಗವನ್ನು ಪೂರ್ವ ಇತಿಹಾಸವನ್ನು ಸಾಕಷ್ಟು ಗ್ರಹಿಸಿರ್ತಕ್ಕಂಥ ಬ್ರಿಟಿಷ್ ಕೋರ್ಟ್ಗಳಲ್ಲಿ ಏನಾಗ್ತದೆ ಅಂತಂದರೆ, ಹಿಂದೂ ಲಾ ಗ್ರಂಥಗಳನ್ನು ಶುರು ಮಾಡ್ತಾರೆ. ಅದು ಈ ಮನುಪ್ರಣೀತವಾಗಿರ್ತಕ್ಕಂಥ ಮಾನವ ಧರ್ಮವನ್ನು ಇಷ್ಟಪಡ್ತಕ್ಕಂಥ ಜನರಿಗೆ, ಅದರಲ್ಲಿ ಹೆಚ್ಚಿಗೆ ವೇದಗಳು, ಸ್ಮೃತಿಗಳು, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕಾನೂನುಗಳಿರೋದ್ರಿಂದ ಉಳಿದ ಭಾರತೀಯರಿಗೆ ಅದು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಅರಗಿಸ್ಕೊಳ್ಳಲಾಗದೇ ಇರತಕ್ಕಂಥ ಒಂದು ವಿಚಾರವಾಗ್ತದೆ. ಬ್ರಿಟಿಷರಿಗೆ ತಾವು ಆಡಳಿತಾವಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಡಕಿಲ್ಲದೆ ಉಳಿಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ಹಿಂದೂಗಳು ಅಂತ ಹೇಳ್ಕೊಳ್ತಕ್ಕಂಥವ್ರನ್ನ ತೊಳಿಬೇಕು. ಈ ಎರಡೂ ಕೆಲಸಗಳು ಒಟ್ಟೊಟ್ಟಿಗೆ ನಡೀತವೆ. ಅಂಥ ಸಮಯದಲ್ಲಿ
ಅಖಿಲ ಭಾರತೀಯ ಮಟ್ಟದಲ್ಲಿ ಸರ್ವಮಾನ್ಯ ಇದ್ದದ್ದಾಗಿ ಬ್ರಾಹ್ಮಣರು ಅಂತಕ್ಕಂಥ ಕಂಡು ಬಂತೆ. ಮನುಸ್ಮೃತಿಯ ಮೊದಲನೆಯ ಭಾಷಾಂತರವನ್ನು 1794ರಲ್ಲಿ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಭಾಷಾಂತರ ಮಾಡ್ತಾನೆ ಮನುಸ್ಮೃತಿಯನ್ನು. ಆಗ ಈ ಭಾರತೀಯ ಸಂಸ್ಕೃತಿಯ ಸ್ಥಿತ್ಯಂತರಗಳಿಗೆ ಇತಿಹಾಸದೊಳಗೆ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೊಂಡ ನಿರ್ಮಾಣ ಆಗುತ್ತೆ ಇಲ್ಲಿದ್ದಂಥ ಜನಗಳಿಗೆ. ಹೇಸ್ಟಿಂಗ್ಸ್ನ ಕಾಲದಲ್ಲಿ ಭಾರತೀಯ ಧಾರ್ಮಿಕ ಪರಂಪರೆಗಳನ್ನು ನಿಯಂತ್ರಿಸಲು ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಈ ಒಂದು ಹಿಂದೂ ಲಾ ಅಂತಕ್ಕಂಥ ಒಂದು ಗ್ರಂಥವನ್ನು ತಂದಾದ್ಮೇಲೆ ಅಲ್ಲಿಗೆ ಭಾರತೀಯರು ರತ್ನಗಂಬಳಿಯನ್ನು ಹಾಸಿ ಬ್ರಿಟಿಷರನ್ನು ಆಡಳಿತ ನಡೆಸು ಹಾಗೆ ಅಂತ ಹೇಳೋದಕ್ಕೆ ಅವಕಾಶ ಆಯಿತು. ಜೊತೆಗೆ ಇಲ್ಲಿ ಸ್ಮೃತಿ ಮತ್ತು ಶ್ರುತಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕಾನೂನುಗಳನ್ನೇ ರೂಪಿಸಿರ್ತಾರೆ. ಅದರಲ್ಲಿ ಅದರ ಉಚ್ಚಿಷ್ಟ ಪರಂಪರೆನೇ ಮುಂದುವರಿಯುತ್ತೆ. ಆಗ ಬ್ರಿಟಿಷರ ಒಂದು ವ್ಯಾಖ್ಯೆಯನ್ನು ಅದು ಒಪ್ಪಿದಂತಾಗ್ತದೆ. ಒಪ್ಪಿದ ಮೇಲೆ ಗುರುಪಾದೋದಕ ಪ್ರಸಾದಿಯಾಗಿ ಜೀವಿಸಲೇ ಸಾರ್ಥಕವಿದೆ, ಜೀವನದ ಸಾರ್ಥಕತೆ ಇದೆ ಎಂಬ ರೂಢಿ ಇವತ್ತಿಂದಲ್ಲ, ವೇದಗಳ ಕಾಲದಿಂದಲೂ ಇದೆ. ಆವಾಗ ಹಿಂದೂ ಅಂದರೆ ಯಾರೋ ಎಂಬ ಯಕ್ಷ ಪ್ರಶ್ನೆ ತಿಲಕ ಮತ್ತು ಮಾಳವಿಯವರಿಗೆ ಆ ತಲೆಮಾರಿನವರು ಕೊಟ್ಟಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಬಹಳ ತಪ್ಪು ಮತ್ತು ಅಸಮರ್ಪಕವಾಗಿ ಕಾಣುತ್ತೆ. ಅವರ ಜೀವಮಾನದಲ್ಲಿಯೇ ಮಹಾತ್ಮ ಗಾಂಧೀಜಿಯವರನ್ನ ಸನಾತನ ಹಿಂದೂ ಅಂತ ಹೇಳ್ಬಿಟ್ಟು ತಾನೇ ಆತ ಘೋಷಿಸ್ಕೊಳ್ತಾನೆ. ಘೋಷಿಸಿಕೊಂಡಾದ ನಂತರ ಅಲ್ಲಿ ತಮ್ಮ ಶ್ರದ್ಧೆಯನ್ನು ಆತ ಭಗವದ್ಗೀತೆಯ ಮೇಲೆ ಇದ್ದಂಥದ್ದನ್ನು ಸಾರಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಗಾಂಧೀಜಿಯವರ ಸ್ಫೂರ್ತಿ ಹಾಗೂ ಇವರು ಸನಾತನ ಹಿಂದೂ ಅಂತ ಹೇಳ್ಕೊಳ್ತಕ್ಕಂಥ ಒಂದು ವಿಚಾರ, ತಿಲಕರ ಪಾರಾಯಣ ಗ್ರಂಥ ಮತ್ತು ಮಾಲವೀಯವರ ಪಾರಾಯಣ ಗ್ರಂಥ ಮತ್ತು ಗಾಂಧಿಯವರು ಆಸೆ ಪಡ್ತಕ್ಕಂಥ ಅಥವಾ ಇಷ್ಟಪಡ್ತಕ್ಕಂಥ ಗ್ರಂಥವು ಒಂದೇ ಆಗಿರ್ತದೆ. ಇವರೆಲ್ಲರೂ ಕೂಡ ಗೀತಾ ಭಕ್ತರು ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ವೇದ ಮಾನ್ಯವಿದ್ದವರು ಹಿಂದೂಗಳು ಎಂಬ ಕಾರಣದಿಂದ ಜೈನ ಬೌದ್ಧರು ಹಿಂದುತ್ವಕ್ಕೆ ವಂಚಿತರಾಗಿದ್ದರು. ಆದರೆ ಮಹಾತ್ಮ ಗಾಂಧೀಜಿ ಏನು ಮಾಡ್ತಾರೆ, ಹಿಂದೂ, ಬೌದ್ಧ, ಸಿಖ್, ಕ್ರೈಸ್ತ, ಮುಸಲ್ಮಾನ ಏನೆಲ್ಲ ಧರ್ಮಗಳು ಒಂದೇ ಅಥವಾ ಸಮಾನ ಅಂತಕ್ಕಂಥ ಒಂದು ನಿಷ್ಠೆಯನ್ನು ಅವ್ರು ಹೇಳ್ತಾರೆ. ಅದ್ರ ಜೊತೆಗೇನೆ ಅವ್ರು ಇಷ್ಟಪಡ್ತಕ್ಕಂಥ ಧರ್ಮ ಗ್ರಂಥ ಅಥವಾ ಇಷ್ಟಪಡ್ತಕ್ಕಂಥ ಒಂದು ಇದೇನಪ್ಪ ಅಂದರೆ ಕೃತಿ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ಈ ಮೇಲು ಕೀಲುಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅನೇಕ ವಿಚಾರಗಳು ನಾವು ಕೃತಿಯನ್ನು ನೋಡ್ತೇವೆ. ಗಾಂಧಿ ಎಲ್ಲ ಧರ್ಮದ ಜನರು ಅಂದರೆ ಜನರೆಲ್ಲ ಒಂದೇ ಅಂತ ಹೇಳ್ತಲೇ ಭಗವದ್ಗೀತೆಯನ್ನು ಆರಾಧಿಸ್ತಾರೆ. ಸ್ವತಃ ತಾನೇ ಸನಾತನ ಹಿಂದೂ ಹಾಗೆ ಅಂತ ಕರ್ಕೊಳ್ತಾನೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ವೈರುಧ್ಯ. ಅಂದರೆ ಏನಾಯ್ತು ಇಲ್ಲಿ, ಒಂದರ್ಥದಲ್ಲಿ ಗಾಂಧಿಯೂ ಕೂಡ ಮಾನವ ಧರ್ಮದ ಪ್ರತಿಪಾದಕರೇ ಆಯಿತು. ಬೇರೆ ಆಗಿರ್ತಕ್ಕಂಥ ಜನರನ್ನು ಒಂದುಗೂಡಿಸ್ಬೇಕು ಅಂತ ಹೇಳ್ತಾರೆ, ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲೇ ಮಾನವ ಧರ್ಮವನ್ನು ಪ್ರತಿಪಾದಿಸ್ತಾರೆ.
ಭಗವದ್ಗೀತೆಯನ್ನು ಆರಾಧಿಸ್ತಾರೆ. ಇದನ್ನು ಕಂಡಾಗ ಯಾರಿಗಾದರೂ ಕೂಡ ಗಾಂಧೀಜಿಯವರ ದ್ವಂದ್ವ ನಿಲುವು ಗೊತ್ತಾಗ್ತದೆ. ಅದಾದಮೇಲೆ ಗಾಂಧೀಜಿಯವರು ಅನುಷ್ಠಾನಗೊಳಿಸಿರ್ತಕ್ಕಂಥ ಈ ಹಿಂದೂ ಎಂಬ ಮಾನವ ಧರ್ಮವು ಯಾವಾಗ ಭಗವದ್ಗೀತೆಯ ತಳಹದಿಯೋ ಅಂತ ತಿಳಿಯುತ್ತೋ ಅದು ಸೋಜಿಗದ ಸಂಗತಿಯಲ್ಲ. ಅಥವಾ ಸೋಜಿಗದ ಸಂಗತಿ ಅಂದರೆ ಆದಿತ್ಯ ಸಂಪ್ರದಾಯ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದ್ದ ವಿವಸ್ವನ್ ಪ್ರೇರಣೆಯ ಮನುಪ್ರಣೀತ ಮಾನವ ಧರ್ಮ ಪರಂಪರೆಯು ವೇದ ಕಾಲದಲ್ಲಿ ಆದಿತ್ಯ ಸಂಪ್ರದಾಯಕ್ಕೂ ಮುಂಚೆ ತುಂಬ ಪ್ರಭಾವಶಾಲಿಯಾಗಿತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆದಿತ್ಯ ಸಂಪ್ರದಾಯವು ಪ್ರಬಲವಾಗಿ ಪ್ರಕಾಶತ್ವದ ಆರಾಧನೆಗೆ ಪ್ರಾಶಸ್ತ್ಯವಿರುವ ಮಾನವ ಧರ್ಮ ಪರಂಪರೆ ನಷ್ಟವಾಗುತ್ತೆ. ಆ ಸ್ಥಾನದಲ್ಲಿ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳು ಬಂದು ಸೇರ್ಕೊಳ್ತಾರೋ, ಅವರು ಅದನ್ನೇ ನಂಬ್ತಾರೋ, ಮತ್ತೆ ಪ್ರಕಾಶ ತತ್ವವು ಹಳಿದು ಈ ಮೃತ್ಯು ತತ್ವ ಅಥವಾ ಕತ್ತಲೆಯನ್ನು ಆರಾಧಿಸ್ತಕ್ಕಂಥ ಅಥವಾ ಆದಿತ್ಯ ಸಂಪ್ರದಾಯದ ಭಗವಂತ ಪ್ರೇರಣೆಯ ಮನುಪ್ರಣೀತವಾಗಿರ್ತಕ್ಕಂಥ ಮಾನವ ಧರ್ಮದ ಉತ್ತರಾಧಿಕಾರಿಯಾಗಿ ಗಾಂಧೀಜಿಯವರು ಕಾಣಿಸ್ಕೊಳ್ತಾರೆ. ಈ ರೀತಿಯಾಗಿ ಹಿಂದೂ ಅಂತಕ್ಕಂಥ ಧರ್ಮ ಅದರ ಪರಂಪರೆಯೇ ತಿಳಿದೇ ಇರತಕ್ಕಂಥ, ಸಂಪ್ರದಾಯವೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ಆವತ್ತಿಗೆ ಯಾರು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ್ರೋ ಅವರನ್ನು ಮಾತ್ರ ಹಿಂದೂಗಳು ಹಾಗೆ ಅಂತ ಕರೆಸ್ಕೊಂಡು ಉಳಿದವರೆಲ್ಲರನ್ನೂ ಕೂಡ ಹೊರಗಾಕಿ ಇಡೀ ಭಾರತದ ಒಂದು ಚುಕ್ಕಾಣಿಯನ್ನು ಬಹಳ ಸುಲಭವಾಗಿ ತಾಂಬೂಲದ ತಟ್ಟೆಯಲ್ಲಿಟ್ಟು ಬ್ರಿಟಿಷರಿಗೆ ಕೊಡ್ತಾರೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬ್ರಿಟಿಷರು ಭಾರತಕ್ಕೆ ಬಂದದ್ದು ವ್ಯಾಪಾರಕ್ಕೆ, ಜೊತೆಗೆ ಆರ್ಥಿಕ ಒಂದು ಸಂಪತ್ತನ್ನು ವೃದ್ಧಿಸಿಕೊಳ್ಳಿಕ್ಕೆ. ಆದರೆ ಆ ಅವಕಾಶವನ್ನು ಕೊಟ್ಟವರು ಯಾರು? ಅವತ್ತಿಗೆ ತಮಗೆ ತಾವು ಮಹಾ ಬುದ್ಧಿವಂತರು ಹಾಗೆ ಅಂತ ತಿಳ್ಕೊಂಡಿದ್ದಂಥ ವೇದಗಳ ಮಾನ್ಯತೆಯನ್ನು ಹೊಂದಿರತಕ್ಕಂಥವರು ಅಂತ ಹೇಳ್ಕೊಂಡಿರ್ತಕ್ಕಂಥ ಬ್ರಾಹ್ಮಣ ವರ್ಗ, ಇದನ್ನು ಕಂಡುಕೊಂಡಂತಹ ಬ್ರಿಟಿಷ್ ಅಧಿಕಾರಿಗಳು ತಾವೇ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲು ಭಾರತದಂತಹ ರಾಷ್ಟ್ರದಲ್ಲಿ ಇನ್ನಷ್ಟು ದಿನ ತಮ್ಮ ಆಧಿಪತ್ಯವನ್ನು ಸಾಧಿಸಲು ಹಿಂದೂ ಅಥವಾ ಹಿಂದೂ ಧರ್ಮ ಅಂತಕ್ಕಂಥದ್ದನ್ನು ಇದನ್ನು ಅವರೇ ಹುಟ್ಟಾಕ್ತಾರೆ. ಇಷ್ಟೆಲ್ಲ ಚರ್ಚೆಗಳ ನಂತರವೂ ಕೂಡ ಮಾನವ ಕುಲದ ಉಗಮ ಮತ್ತು ವಿಕಾಸವನ್ನು ಗ್ರಹಿಸುವಾಗ ಈ ಹಿಂದೂ ಧರ್ಮದ ಪರಿಕಲ್ಪನೆ ಲೇಖಕರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿಯೇ ಉಳಿಯುತ್ತೆ. ಪರಂಪರೆ ಸಂಪ್ರದಾಯ ಏನತ್ತೂ ತಿಳಿಯದೆ ಸೃಷ್ಟಿಯಾಗಿರ್ತಕ್ಕಂಥ ಈ ಹಿಂದೂ ಧರ್ಮ ಅನ್ನುವಂತಹ ಒಂದು ಪದ, ಶಬ್ದ ಇವತ್ತು ದೇಶದಲ್ಲಿ ಯಾವೆಲ್ಲ ರೂಪಗಳಲ್ಲಿ ಅದು ಬಳಕೆಯಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಜನಗಳ ಮನಸ್ಸನ್ನು ಒಡೆಯಲಿಕ್ಕೆ ಕಾರಣ ಆಗ್ತಾ ಇದೆ, ಯಾವ್ಯಾವ ರೂಪದಲ್ಲಿ, ಮತ್ತು ಯಾವ ರೂಪವನ್ನು ಪಡೆದು ಅದು ತಾನು ಬಳಕೆಯಾಗ್ತಾ ಇದೆ ಅಂತಕ್ಕಂಥದ್ದು ತಜ್ಞರೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ಒಂದು ವಿಚಾರ. ನಾನು ಮತ್ತೆ ನನ್ನ ವಾದವನ್ನು ಮರುಸ್ಥಾಪಿಸ್ತೇನೆ. ಧರ್ಮ ಎನ್ನುವುದು ಹುಟ್ಟಿದ ಮನುಷ್ಯ ಹುಟ್ಟಿದ ಹಾಗೆ ಪ್ರಾಣಿಗಳ ರೀತಿಯಲ್ಲಿ ಬದುಕಬಾರದು ಅಂತಕ್ಕಂಥ ಕಾರಣದಿಂದ ತಮ್ಮ ಶ್ರೇಯಸ್ಸಿಗೆ
ತಮ್ಮ ಕಲ್ಯಾಣಕ್ಕೆ ಅಥವಾ ಇಡೀ ಮಾನವ ಕುಲದ ಮನುಕುಲದ ಒಳಿತಿಗೆ ಧರ್ಮಗಳು ಅಂತಕ್ಕಂಥದ್ದು ರಚನೆ ಆಯಿತು. ಆದರೆ ಈ ಧರ್ಮಗಳು ಇವತ್ತು ಜನರ ಮನಸ್ಸನ್ನು ಒಡೆದು ಅನೇಕ ಘರ್ಷಣೆಗಳಿಗೆ, ಅಶಾಂತಿಗೆ ಕಾರಣ ಆಗ್ತಾ ಇರತಕ್ಕಂಥದ್ದು ದೊಡ್ಡ ದುರಂತ. ನಾವು ನೀವೆಲ್ಲರೂ ಕೂಡ ನೋಡ್ತಾ ಇರ್ತಕ್ಕಂಥ ಒಂದು ವಿಪರ್ಯಾಸ. ಅದಕ್ಕೆ ಹೇಳಿದ್ದು, ಯಾವುದೇ ಧರ್ಮ ಆಗಿರ್ಬೋದು, ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದಯೆ. ಇದನ್ನೇ ಬಸವಣ್ಣ ದಯೆ ಇಲ್ಲದ ಧರ್ಮ ಅದ್ಯಾವುದಯ್ಯ, ದಯೆಯೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಲ್ಲದೆ ಕೂಡಲೇ ಸಂಗಮ ದೇವಯ್ಯ ಒಲಿಯನಯ್ಯ ಹಾಗೆ ಅಂತ. ಎಲ್ಲ ಧರ್ಮಗಳ ನೆಲೆಗಟ್ಟು ಅದು ನಿಂತಿರ್ತಕ್ಕಂಥದ್ದು ದಯೆಯ ಮೇಲೆ. ಅದಿಲ್ಲದೆ ಇರ್ತಾರೆ ಆ ಧರ್ಮಕ್ಕೆ ಅರ್ಥವೇ ಇಲ್ಲ. ಆದರೆ ದಯೆಯನ್ನೇ ಕಳೆದುಕೊಂಡು ಆತ್ಮ ಶೂನ್ಯತ್ವದಿಂದ ಇವತ್ತು ಈ ಧರ್ಮಗಳು ನಡ್ಕೊಳ್ತಾ ಇದ್ದಾರೆ. ಬುದ್ಧಿವಂತರೆಲ್ಲರೂ, ದಾರ್ಶನಿಕರೆಲ್ಲರೂ ಹೇಳ್ತಕ್ಕಂಥದ್ದು ಒಂದೇನೆ, ಏನೇ ಆಗೋ ಮೊದಲು ಮನುಷ್ಯನಾಗೋ ಹಾಗೆ ಅಂತಕ್ಕಂಥದ್ದು. ಮನುಷ್ಯರ ಮಧ್ಯೆ ಅಥವಾ ಅವ್ರ ಮನಸ್ಸುಗಳನ್ನು ಮುರಿತಕ್ಕಂಥ ಅಥವಾ ಒಡೆದು ಮನಸ್ಸುಗಳು ಛಿದ್ರವಾಗ್ತಕ್ಕಂಥ ಕೆಲಸವನ್ನು ಯಾವ ಧರ್ಮಗಳು ಮಾಡಿದರೂ ಕೂಡ ಅಂತಹ ಧರ್ಮಗಳಿಗೆ ಯಾವ ಮಾನ್ಯತೆಯೂ ಇಲ್ಲ, ಯಾವ ಬೆಲೆಯೂ ಇಲ್ಲ. ಇದನ್ನು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವು ಮನುಷ್ಯನ ರೀತಿಯಲ್ಲಿ ಬದುಕ್ತಕ್ಕಂಥದ್ದು, ಮನುಷ್ಯ ಸಹಮಾನವನನ್ನು ಗೌರವಿಸ್ತಕ್ಕಂಥದ್ದು, ಅದು ಕಂಡುಕೊಂಡ್ರೆ ಅದೇ ನಿಜವಾಗ್ಲೂ ಕೂಡ ಧರ್ಮ. ಇದಕ್ಕೇನೆ ಕವಿರಾಜ ಮಾರ್ಗಕಾರ ಕೂಡ ಹೇಳ್ತಾನೆ, ಏನಂತಂದರೆ, ನೆರೆ ಕಸವರವೆಂಬುದು ನೆರೆ ಸೇರಿಸಲಾರ್ಪಡೆ ಪರಧರ್ಮಮಂ ಪರವಿಚಾರ ಅಂತ. ಬೇರೆಯವರ ಅಭಿಪ್ರಾಯಗಳನ್ನು, ಬೇರೆಯವರ ಅನಿಸಿಕೆಗಳನ್ನು, ಬೇರೆಯವರ ಆಚರಣೆಗಳನ್ನು ಸಹಿಸ್ಕೊಳ್ತಕ್ಕಂಥ ಒಂದು ದೊಡ್ಡ ಗುಣ ಇದೆಯಲ್ಲ, ಅದನ್ನು ಒಂದು ದೇಶದ ಸಂಪತ್ತು ಹಾಗೆ ಅಂತ ಕರೀತಾರೆ. ಅಂದರೆ ಇವತ್ತಿಗೆ ಏನಾಗ್ತಾ ಇದೆ ಅಂತಂದರೆ, ನಾನು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಬೇರೆಯವರು ನಿರ್ಧರಿಸ್ತಾರೆ. ಒಬ್ಬನ್ನು ಕಂಡ್ರೆ ಒಬ್ಬರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಭಾರತ ಅಂತಹ ಒಂದು ರಾಷ್ಟ್ರ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ಎಲ್ಲವೂ, ಎಲ್ಲ ಸಂಪ್ರದಾಯಗಳು, ಎಲ್ಲ ಆಚರಣೆಗಳು, ಎಲ್ಲ ಭಾಷೆಗಳು, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲವುಗಳಿಂದ ಕೂಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಯಾವ ಜಾತಿ ಧರ್ಮದವರಾಗಿರಲಿ, ಯಾವ ಜಾತಿ ಬೇರೆ ಜಾತಿ ಅನ್ಯ ಜಾತಿ ಧರ್ಮದ ಬಗ್ಗೆ ಅವ್ರ ಮೇಲೆ ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಹೇರಬಾರದು. ಒಂದು ವೇಳೆ ಹೇರಿದ್ದೆ ಆದರೆ ಅಲ್ಲಿ ಸಂಘರ್ಷಗಳು ಏರ್ಪಡ್ತವೆ, ಅಶಾಂತಿ ಉಂಟಾಗ್ತದೆ. ಶಾಂತಿಯಿಂದ ಬದುಕಲಿಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ ಧರ್ಮವೇ ಅಶಾಂತಿಯನ್ನು ಸೃಷ್ಟಿ ಮಾಡಿಸಿದರೆ ಆ ಧರ್ಮಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಆಗಲಿ, ಮಾನ್ಯತೆ ಆಗಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದನ್ನು ನೀವು ಗ್ರಹಿಸಿ ಅರ್ಥ ಮಾಡ್ಕೊಳ್ಳಿ, ಇತರರನ್ನು ಗೌರವಿಸಿ, ಇತರರ ಭಾವನೆಗಳಿಗೆ ಒಂದು ರೀತಿಯಾಗಿರ್ತ ಗೌರವವನ್ನು ಕೊಡಿ, ಸಹಬಾಳ್ವೆ ಅಂತಕ್ಕಂಥದ್ದನ್ನು ನಡೆಸಿ ಅಂತ ಹೇಳ್ತಾ ಈ ಒಂದು ಅಧಿವೇಶನಕ್ಕೆ ನಾನು ಮುಕ್ತಾಯವನ್ನು ಹೇಳ್ತೇನೆ. ಕೇಳಿಸ್ಕೊಳ್ಳೋದಕ್ಕಾಗಿ ಧನ್ಯವಾದಗಳು.